ಟ್ರಾಫಿಕ್ ಪೊಲೀಸರು ಮತ್ತೆ ಜನರ ನಡುವೆ ಕಿರಿಕ್ ನಡೀತಾನೆ ಇರುತ್ತೆ, ಸಂಘರ್ಷ ಆಗ್ತಾನೆ ಇರುತ್ತೆ. ನಮ್ಮ ರಾಜ್ಯದ ಟ್ರಾಫಿಕ್ ಪೊಲೀಸರೇ ಯಾಕೆ ಇಷ್ಟೊಂದು ಲಂಚ ಪಡಿತಾರೆ? ಅಲ್ಲ, ನಮ್ಮ ರಾಜ್ಯದ ರಸ್ತೆಗಳಲ್ಲೇ ಯಾಕೆ ಇಷ್ಟೊಂದು ಅಪಘಾತ, ಯಾಕೆ ಇಷ್ಟೊಂದು ಅಕ್ರಮ, ಇಷ್ಟೊಂದು ಸಂಘರ್ಷಗಳು ನಡೀತಿವೆ? ಇದಕ್ಕೆ ಕಾರಣ ಏನು ಅಂತ ಯಾವತ್ತಾದ್ರೂ ನಮ್ಮ ಸರ್ಕಾರ ಯೋಚನೆ ಮಾಡಿದ್ಯಾ? ನಮ್ಮ ಗೃಹ ಇಲಾಖೆ ತಲೆ ಕೆಡಿಸಿಕೊಂಡಿದ್ಯಾ? ಅಥವಾ AC ರೂಮಲ್ಲಿ ಕೂತು ಯೋಜನೆ ರೂಪಿಸೋ ಅಧಿಕಾರಿಗಳು ಎಂದಾದ್ರೂ ಥಿಂಕ್ ಮಾಡಿದಾರಾ? ಖಂಡಿತ ಇಲ್ಲ. ಆ ರೀತಿ ಯೋಚಿಸಿದ್ರೆ ನಮ್ಮ ಬೆಂಗಳೂರು ಯಾವತ್ತೋ ಸಿಂಗಾಪುರ ಆಗ್ತಿತ್ತು. ಅದಕ್ಕಾಗಿಯೇ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಿತು. ನಾವು ರಹಸ್ಯ ಕಾರ್ಯಾಚರಣೆ ಮೂಲಕ ನಮ್ಮ ನಾಡಿನ ಟ್ರಾಫಿಕ್ ಕಿರಿಕ್ನ ಕೆಲ ಭಯಾನಕ ಸತ್ಯಗಳನ್ನು ಹೊರಗೆಳೆಯಿತು. ಅದು ಹೇಗೆ, ಆ ಸೀಕ್ರೆಟ್ಗಳು ಯಾವುವು ಅನ್ನೋದನ್ನ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇಂಥ ಸೀನ್ಗಳನ್ನ ನಾವು ಪ್ರತಿದಿನ ಕಾಣ್ತೀವಿ. ಟ್ರಾಫಿಕ್ ಜಾಮ್, ಅಲ್ಲಾಗೋ ಕಿರಿಕ್, ಟೆನ್ಷನ್ ಎಲ್ಲ ಬೆಂಗಳೂರಿಗೆ ಶಾಪವಾಗಿ ತಟ್ಟುತ್ತಿದೆ. ರಾಜಧಾನಿ ಬೆಂಗಳೂರಿನ ರಸ್ತೆಯಲ್ಲಿರೋ ವಾಹನಗಳ ಸಂಖ್ಯೆ ಎಷ್ಟು ಗೊತ್ತಾ? 55 ಲಕ್ಷ. ಇನ್ನು ಬೆಂಗಳೂರಿನಲ್ಲಿರೋ ಎಲ್ಲಾ ರಸ್ತೆಗಳ ಒಟ್ಟು ಉದ್ದ ಎಷ್ಟು ಗೊತ್ತಾ? ಬರೀ 5500 ಕಿಲೋಮೀಟರ್. ಇಷ್ಟೊಂದು ದುಸ್ಥಿತಿಗೆ ತಲುಪಿದೆ ನಮ್ಮ ಸಿಲಿಕಾನ್ ಸಿಟಿಯ ಸಂಚಾರಿ ವ್ಯವಸ್ಥೆ. ರಸ್ತೆಗಳು ಕಿರಿದಾಗಿವೆ, ಸಂಚಾರಿ ವ್ಯವಸ್ಥೆ ಹದಗೆಟ್ಟಿದೆ ಅಂದ ಮಾತ್ರಕ್ಕೆ ರೋಡಿಗೆ ಹೊಸ ವಾಹನಗಳು ಇಳಿಯೋದು ಕಡಿಮೆ ಆಗಿದೆಯಾ? ಖಂಡಿತ ಇಲ್ಲ. ಅದು ದಿನ ದಿನಕ್ಕೆ ಏರ್ತಾನೆ ಇದೆ. ನಿಮ್ಗೆ ಗೊತ್ತಿದೆ 55 ಲಕ್ಷಕ್ಕಿಂತ ಜಾಸ್ತಿ ವೆಹಿಕಲರ್ ಪಾಪ್ಯುಲೇಷನ್ ಬೆಂಗಳೂರು ಸಿಟಿಲಿ ಇವತ್ತಿದೆ. ಈ ಪಾಪ್ಯುಲೇಷನ್ ವೆಹಿಕಲ್ಗೆ ತಕ್ಕಂತೆ ರಸ್ತೆಗಳಿಲ್ಲ. ನಮ್ಮಲ್ಲಿ ಸುಮಾರು ಒಂದು 5500 ಕಿಲೋಮೀಟರ್ ರಸ್ತೆ ಇದೆ. ನೀವು ಮೇನ್ ರೋಡ್ಸು, ಇದು ಆಕ್ಸಿಲರಿ ರೋಡ್ಸ್ ಎಲ್ಲ ತಗೊಂಡ್ರು ಕೂಡ 5500 ಕಿಲೋಮೀಟರ್ ಇದೆ. ನಮ್ಮ ವೆಹಿಕಲ್ಗಳನ್ನ ಒಂದರಿಂದ ಒಂದು ನಿಲ್ಲಿಸ್ಬಿಟ್ರೆ ಪಾರ್ಕಿಂಗ್ ಆಗಲ್ಲ ನಮ್ಮ ರಸ್ತೆಗಳು. ಇನ್ನು ಓಡಾಡಿಸೋದಲ್ಲಿ ಅದರಿಂದನೇ ನಾವು ನೋಡಿ, ನೀವು ಪೀಕ್ ಅವರಲ್ಲಿ ನೋಡಿದ್ರೆ 5ರಿಂದ 10 ಕಿಲೋಮೀಟರ್, ಜಾಸ್ತಿ ಅಂದರೆ 15 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಲಿಕ್ಕಾಗಲ್ಲ. ಇಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಇನ್ನು ನಮ್ಮ ಜನ ಸಂಚಾರಿ ನಿಯಮ ಅರಿತು ರೋಡ್ ಮೇಲೆ ಶಿಸ್ತಾಗಿ ಹೋಗ್ತಾರಾ? ಅದನ್ನು ನಿರೀಕ್ಷಿಸೋದು ತಪ್ಪೇ ತಪ್ಪು. ಎಲ್ಲರೂ ಬೇರೆ ಬೇರೆ ಥರದ ಜನ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕುಡುಕರು ಬರ್ತಾರೆ, ಡ್ರಗ್ ಅಡಿಕ್ಟ್ಸ್ ಬರ್ತಾರೆ. ಇವ್ರು ಸಂಭಾಳಿಸೋದು, ಟ್ರಾಫಿಕ್ ನಿಲ್ಲಿಸಿ ನೋಡಪ್ಪ ಈ ಕಡೆ ಹೋಗಿ ಆ ಕಡೆ ಅಂತ ಅವ್ರದ್ದೇ ನಾವೇ ಸತ್ಯ ಅಂತ ಹೇಳ್ಕೊಂಡ ಜನ ನಮ್ಮ ದೇಶದಲ್ಲಿರುವಂಥದ್ದು. ನಮಗೆ ಆ ಸಿವಿಕ್ ಸೆನ್ಸ್ ಕೂಡ ಸಾರ್ವಜನಿಕರಲ್ಲಿ ಇಲ್ಲ. ಈಗ ನಮ್ಮ ಲೈನಲ್ಲಿ ಹೆವಿ ವೆಹಿಕಲ್ಗಳು ಕಡಿಮೆ ಸ್ಪೀಡ್ನದು ಲೆಫ್ಟ್ ಸೈಡ್ ಹೋಗ್ಬೇಕು ಅಂತಿದೆ, ಲೇನ್ ಡಿಸಿಪ್ಲಿನ್. ಸ್ಪೀಡ್ ವೆಹಿಕಲ್ ರೈಟ್ ಸೈಡ್ ಹೋಗ್ಬೋದು, ಅದು ಯಾರು ಮೇಂಟೈನ್ ಮಾಡಲ್ಲ. ಆ ಲೇನ್ ಡಿಸಿಪ್ಲಿನ್ ಎಂಬುದು ಆ ಸೆನ್ಸು ನಮ್ಮ ಡ್ರೈವರ್ಗಳಿಗೆ ಕೂಡ ಇರುವುದಿಲ್ಲ. ಇನ್ನು ವರ್ಷಕ್ಕೈದಾರು ಬಾರಿ ವಿದೇಶಕ್ಕೆ ಹೋಗಿ ಬರೋ ನಮ್ಮ ಜನನಾಯಕರು ಅಲ್ಲಿನ ಸಂಚಾರಿ ವ್ಯವಸ್ಥೆಯನ್ನಾದರೂ ನೋಡಿ ಇಲ್ಲಿ ಬದಲಾವಣೆ ತರಲು ಯತ್ನಿಸಿದ್ರ? ಅದು ಇಲ್ಲ. Because we are not in ನಾನು ರೀಸೆಂಟ್ಲಿ ಲಾಸ್ಟ್ ಅಫ್ಕೋರ್ಸ್ ನೋ ಕಂಪ್ಯಾರಿಸನ್ ಬಿಡಿ. ವೆಸ್ಟರ್ನ್ ಕಂಟ್ರೀಸ್ ನಮ್ಮದು, ನಾವಿಲ್ಲಿ 13,000ಕ್ಕೆ ಒಂದು ಕಾನ್ಸ್ಟೇಬಲ್ ಇದ್ದಾನೆ, ಅಲ್ಲಿ 8 ಜನಕ್ಕೆ ಒಂದು ಕಾನ್ಸ್ಟೇಬಲ್ ಇರ್ತಾನೆ ಅಲ್ಲಿ. ಬಟ್ ವಿತ್ ಆಲ್ ದಟ್ ಆಲ್ಸೋ ಕಾನ್ಸ್ಟೇಬಲ್ಸು, ಪೊಲೀಸ್ ಆಫೀಸರ್ ರೋಡಲ್ಲಿ ಕಾಣೋದೇ ಇಲ್ಲ. ಎವ್ರಿಥಿಂಗ್ ಗೋಸ್ ಸ್ಮೂತ್ಲಿ ಬಿಕಾಸ್ ಸಿಟಿಸನ್ಸ್ ಆರ್ ಲೈಕ್ ದಟ್. ಇಲ್ಲಿ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಟ್ ಫಾರ್ ಸಮ್ ಮೋರ್ ಟೈಮ್. ಇವೆಲ್ಲದರ ಪರಿಣಾಮ ಏನಾಗ್ತಿದೆ ಗೊತ್ತಾ? ದಿನಾ ಅಪಘಾತ, ದಿನಾ ಸಂಘರ್ಷ, ಟ್ರಾಫಿಕ್ ಜಾಮ್, ಕಿರಿ. ಮಧ್ಯೆ ಅಪ್ಪಚ್ಚಿ ಆಗ್ತಿದ್ದಾರೆ ಪೊಲೀಸರು. ಎಸ್, ಈ ಸಂಚಾರಿ ಜಂಜಾಟದ ನಡುವೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಮಾತ್ರ ಅಪ್ಪಚ್ಚಿ ಆಗ್ತಿದ್ದಾರೆ. ಅವರು ಪ್ರತಿದಿನ ಸಾಯ್ತಿದ್ದಾರೆ. ನಮ್ಮ ರಾಜಕಾರಣಿಗಳು ಹುಟ್ಟು ಹಾಕಿದ ಅವ್ಯವಸ್ಥೆಗೆ ತಮ್ಮ ಪ್ರಾಣನ ಬಲಿ ಕೊಡ್ತಿದ್ದಾರೆ. ಈ ಟ್ರಾಫಿಕ್ನವ್ರಿಗಂತೂ ಭಾಳ ನೆಗ್ಲೆಕ್ಟ್ ಮಾಡಾಕ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ನೆಗ್ಲೆಕ್ಟ್ ಮಾಡಿದೆ, ಡಿಪಾರ್ಟ್ಮೆಂಟು. ಐ ಹೋಲ್ಡ್
the senior officers responsible, constable and head constable and ASI who are dying on the road. ಅವ್ರ ಪ್ರೊಟೆಕ್ಷನ್ಗೆ ಏನು ನಾವು ಮಾಡಲಿಲ್ಲ ಅಂತ ಹೇಳಂದ್ರೆ ನೀವು ಐ ಮೀನ್ ಇಟ್ಸ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ನಿಜವಾಗ್ಲೂ ಭಾಳ ಪೇನ್ ಅನ್ನಿಸ್ತದೆ ನನಗೆ ಅವ್ರ ಪರಿಸ್ಥಿತಿ ನೋಡಿದರೆ. ಸ್ಮಾರ್ಟ್ ಲುಕಿಂಗ್ ಯಂಗ್ ಕಾನ್ಸ್ಟೇಬಲ್ಸ್ ಆರ್ ಡೈಯಿಂಗ್ ಸ್ಲೋಲಿ. ಅವ್ರ ತ್ವಚೆ ಅಂತ ಹೇಳ್ತೇವಲ್ಲ, ಅವ್ರದ್ದು ಕಾಂಪ್ಲೆಕ್ಷನ್ ಹಾಳಾಗ್ಬಿಡ್ತದೆ ಫಸ್ಟು. ಸೆಕೆಂಡ್, ಒಳಗಡೆ ಏನೇನಾಗಿತ್ತು ಕೊಳತು ಹೋಗಿರ್ತೈತೆ ಒಳಗಡೆ ಅವ್ರದ್ದೆಲ್ಲ. ದಯವಿಟ್ಟು ಇದ್ರ ಬಗ್ಗೆ ಅವರು ಸರ್ಕಾರ ಗಮನ ಕೊಡಬೇಕು. ಬಿಸಿಲು, ಮಳೆ, ಚಳಿ, ಧೂಳು, ಮಾಲಿನ್ಯ ಎನ್ನದೆ ನಿರಂತರವಾಗಿ ದುಡಿಯುತ್ತಿರೋ ನಮ್ಮ ಟ್ರಾಫಿಕ್ ಪೊಲೀಸರು ಎಂಥ ಬೇಗುದಿಯಲ್ಲಿ ಬೇಯುತ್ತಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಗಿಳಿಯಿತು. ನಗರದ ನಾನಾ ಭಾಗಗಳಲ್ಲಿ ದುಡಿಯುತ್ತಿರೋ ಟ್ರಾಫಿಕ್ ಪೊಲೀಸರನ್ನ ಅವರಿಗೆ ಗೊತ್ತಿಲ್ಲದಂತೆ ಮಾತಾಡಿಸಿ ಅವರ ಅಂತರಾಳದ ನೋವನ್ನ ಕೇಳಿದ್ವಿ. ಅವರಾಡಿದ ಒಂದೊಂದು ಮಾತುಗಳು ನಮ್ಮ ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಂತಿತ್ತು. ಸ್ನೇಹಿತರೆ, ನಮ್ಮಲ್ಲಿನ ಹೆಚ್ಚಿನವರು ಟ್ರಾಫಿಕ್ ಪೊಲೀಸರ ಒಂದೇ ಒಂದು ಮುಖನ ನೋಡಿರೋದು. ಅವರ ಇನ್ನೊಂದು ಮುಖನ ನೋಡಲೇಬೇಕು. ನೋಡಿ ಸರ್ಕಾರಕ್ಕೆ ಛೀ ಥೂ ಅಂತ ಉಗಿಲೇಬೇಕು.